ಹಲೋ ಗೆಳೆಯರೇ, ವೆಲ್ಕಮ್ ಟು ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ದರಾ ಬೇಂದ್ರೆ ಅವರ ಕುರಿತು ಭಾಷಣ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಲುಪುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಒಂದು ಭಾಷಣವನ್ನ ನೋಡ್ತಾ ಕೇಳ್ತಾ ಹೋಗೋಣ ಬನ್ನಿ. ಯಾವ ರೀತಿ ಭಾಷಣ ಮಾಡೋಕೆ ತಿಳಿಸ್ತಾ ಹೋಗ್ತಾನೆ ಬನ್ನಿ. ಈ ಒಂದು ಭಾಷಣ ಮಾಡೋ ಒಂದು ಸೂಚನೆ ಏನಂತೀರಾ? ಇಲ್ಲಿ 1 ರಿಂದ 10 ಪಾಯಿಂಟ್ ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬಿಡಿ. 1 ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಅದಾದ ನಂತರ ಏನ್ ಮಾಡ್ತೀರಾ? ಪಾಯಿಂಟ್ಗಳನ್ನ ಬಿಟ್ಬಿಡಿ, ವಿಷಯವನ್ನು ಮಾತ್ರ ಏನ್ ಮಾಡ್ತೀರಾ? ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ. ಹೇಳುವಾಗ ಅವಾಭಾವದ ಮೂಲಕ ಹೇಳ್ತಾ ಬನ್ನಿ. ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ. ರೈಟ್? ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆ, ಮೊದಲನೇ ಪಾಯಿಂಟ್ ನೋಡಿ. ಎಲ್ಲರಿಗೂ ಶುಭ ಮುಂಜಾನೆ ಅಥವಾ ಎಲ್ಲರಿಗೂ ಶುಭೋದಯ ಅಂತಾನು ಹೇಳ್ಬೋದು. ಯಾವ್ದು ಸುಲಭ ಅನ್ಸುತ್ತೆ ಅದು ಹೇಳ್ತಾ ಹೋಗಿ ಮಕ್ಕಳೇ. ಎಲ್ಲರಿಗೂ ಶುಭ ಮುಂಜಾನೆ. ಇಂದು 31ನೇ ಜನವರಿ. ಇಂದು 31ನೇ ಜನವರಿ. ಓಕೆ, ಅಂತ 3ನೇ ಪಾಯಿಂಟ್ ನೋಡಿ. ದರಾ ಬೇಂದ್ರೆಯವರ ಜನ್ಮದಿನ. ದರಾ ಬೇಂದ್ರೆಯವರ ಜನ್ಮದಿನ. 4ನೇ ಪಾಯಿಂಟ್. ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. ಮತ್ತೊಮ್ಮೆ ನೋಡಿ, ಎಲ್ಲರಿಗೂ ಶುಭ ಮುಂಜಾನೆ. ಇಂದು 31ನೇ ಜನವರಿ, ದರಾ ಬೇಂದ್ರೆಯವರ ಜನ್ಮದಿನ. ಬೇಂದ್ರೆಯವರು ಕರ್ನಾಟಕದಲ್ಲಿ ವರಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ. 5ನೇ ಪಾಯಿಂಟ್. ಅವರು 1896 ಜನವರಿ 31ರಂದು ಜನಿಸಿದರು. 6ನೇ ಪಾಯಿಂಟ್. ಅವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಹಾಗೂ ಅವರ ಪತ್ನಿ ಲಕ್ಷ್ಮೀಬಾಯಿ. 7ನೇ ಪಾಯಿಂಟ್. ಅವರು ಕತೆ, ಕವನ, ವಿಮರ್ಶೆ, ಅನುವಾದ ಪ್ರಕಾರದ ಶೈಲಿಗಳನ್ನು ಒಳಗೊಂಡಿದೆ ಹಾಗೂ ಅವರ ನಾಲ್ಕು ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಮತ್ತು ನೋಡಿ, ಅವರು ಕತೆ, ಕವನ, ವಿಮರ್ಶೆ, ಅನುವಾದ ಪ್ರಕಾರದ ಶೈಲಿಯನ್ನು ಒಳಗೊಂಡಿದೆ ಹಾಗೂ ಅವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. 8ನೇ ಪಾಯಿಂಟ್ ನೋಡಿ. 1918ರಲ್ಲಿ ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಯಿತು. 9ನೇ ಪಾಯಿಂಟ್. 1921ರಲ್ಲಿ ಧಾರವಾಡದಲ್ಲಿ ಅವರು ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ನೀಡಿತು. ಮತ್ತೊಮ್ಮೆ ನೋಡಿ, 1921ರಲ್ಲಿ ಧಾರವಾಡದಲ್ಲಿ ಅವರು
ಗೆಳೆಯರ ಗುಂಪು ಸಂಸ್ಥೆ ಅವರ ಸಾಹಿತ್ಯ ಚಟುವಟಿಕೆಗಳಿಗೆ ಇಂಬು ನೀಡಿತು. 10ನೇ ಪಾಯಿಂಟ್, ಅವರು ಬರೆದ ಪಾತರಗಿತ್ತಿ ಪಕ್ಕ. ಪಾತರಗಿತ್ತಿ ಪಕ್ಕ. ಪಾತರಗಿತ್ತಿ ಪಕ್ಕ ನೋಡಿದ್ರೆ ನಕ್ಕ. ನೋಡಿದೆ ನಕ್ಕ. ಇಂದಿಗೂ ಇಂದಿಗೂ ಚಿನ್ನರ ಅತ್ಯಂತ ಪ್ರೀತಿ ಪಾತ್ರ ಕವನವಾಗಿದೆ. ಮತ್ತೆ ನೋಡಿ, ಅವರು ಬರೆದ ಪಾತ್ರಗಿತ್ತಿ ಪಕ್ಕ ನೋಡಿದೆ ನಕ್ಕ ಇಂದಿಗೂ ಚಿನ್ನರ ಅತ್ಯಂತ ಪ್ರೀತಿಯ ಪಾತ್ರ ಕವನವಾಗಿದೆ. ಇಂತಹ ಕವಿ 1981 ಅಕ್ಟೋಬರ್ 26ರಂದು ಮುಂಬಯಿಯಲ್ಲಿ ನಿಧನ ಹೊಂದಿದ್ರು. ಮುಂಬಯಿಯಲ್ಲಿ ನಿಧನ ಹೊಂದಿದರು ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುವೆ. ದ ರಾ ಬೇಂದ್ರೆ ಅವರಿಗೆ ಜಯವಾಗಲಿ. ಕನ್ನಡದ ಮಾತೆಗೆ ಜಯವಾಗಲಿ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.